ನೋಡಿ. ಓಡ್ಸೋಕೆ ಬರಲ್ಲ ಅಂದರೆ ಅವಾಗ ಹಿಂಗಾಗುತ್ತೆ. ಫಸ್ಟು ಇದನ್ನ ಆನ್ ಮಾಡಬೇಕು. ಅಪ್ಪ ಒಂದೇ ಕಿಕ್ಕು. ಈ ಗಾಡಿ ಬಂದು 2001 ಮಾಡಲು 5 ಸ್ಪೀಡ್. ಈಗಷ್ಟೇ ಶೋರೂಮಿಂದ ಆಚೆ ಬಂದಿರೋ ಥರ ಕಾಣಿಸ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಹತ್ರ ಇದೆ ಲೆಜೆಂಡ್ರಿ RX 135 5 ಸ್ಪೀಡ್. ಹಾಂ, ದ ಲೆಜೆಂಡ್ರಿ. ಫಸ್ಟು ಇದನ್ನ ಆನ್ ಮಾಡಬೇಕು. ಅಪ್ಪ ಒಂದೇ ಕಿಕ್ಕು. ಕ್ರೇಜಿ ಐತೆ ಗುರು. ಕೇಳ್ಬೋದು ನೀವು, ಏನಪ್ಪ ಈ ಗಾಡೀಲಿ ಸ್ಪೆಷಲ್ಲು ಅಂತ. ಈ ಗಾಡೀಲಿ ಸ್ಪೆಷಲ್ ಏನಂದರೆ, ನೀವು ಸುಮ್ಮನೆ ಹೋದ್ರೂ 1 ಕಿಲೋಮೀಟರ್ವರೆಗೂ ಸೌಂಡ್ ಕೇಳಿಸ್ಬೇಕು. ಆ ಥರ ಚೇಂಬರ್ ಹಾಕ್ಸಿದ್ದಾರೆ. ನೋಡ್ಬೋದು ಇಲ್ಲಿ ನೀವು ಚೇಂಬರ್ ಎಷ್ಟು ದಪ್ಪ ಇದೆ ಅಂತ. ನಮಸ್ಕಾರ, ನನ್ನ ಹೆಸರು ಸಂಜಯ್ ಅಂತ. ನಮ್ಮೂರು ಬಂದು ಚಿಕ್ಕಬಳ್ಳಾಪುರ. ಮೈನ್ಲಿ ನಾವು ಹುಡುಗರು. ಯಾಕೆ ಈ ಗಾಡಿ ಮೇಲೆ ಇಷ್ಟು ಕ್ರೇಜ್ ಅಂದರೆ, ಈ ಬೈಕ್ಗಳು ನೋಡಿ ಈ ಸೌಂಡ್ ಕೇಳಿ ಬೆಳೆದಿರೋದು ನಾವು. ನೀವು ನೋಡ್ಬೋದು ಇಲ್ಲಿ ಟೈರ್ಸು ಎಷ್ಟು ಸಣ್ಣ ಇದೆ ಅಂತ ಅನ್ಕೊಬೋದು. ಏನು ಗುರು ಇದು TVS ಇಲ್ಲ ಸೈಕಲ್ ಟೈರ್ಸ್ನ ಹಾಕ್ಸ್ಬಿಟ್ಟಿದ್ದಾರೆ ಅಂತ. ಹಾಕ್ಸಿರೋರಿಗೆ ಗೊತ್ತಿರುತ್ತೆ ಈ ಟೈರ್ಸ್ನ ಏನಕ್ಕೆ ಹಾಕ್ಸಿದ್ದೀವಿ, ಈ ಟೈರ್ಸಿಂದ ಏನು ಪರ್ಫಾರ್ಮೆನ್ಸ್ ಸಿಗುತ್ತೆ, ಏನು ಪವರ್ ಸಿಗುತ್ತೆ, ರೈಡ್ ಮಾಡೋಕ್ಕೆ ಯಾವ ಥರ ಇರುತ್ತೆ ಅಂತ. ಹಾಕ್ಸಿರೋ ಓನರ್ಸ್ಗೆ ಮಾತ್ರ ಗೊತ್ತು, ಓಡಿಸ್ತಾರೋ ಹುಡುಗರಿಗೆ ಗೊತ್ತು ಯಾವ ಥರ ಫೀಲ್ ಆಗುತ್ತೆ ಅಂತ ಈ ಟೈರ್ಸಿಂದ. ನೋಡಿ ನಮ್ಮ ಬಾಯ್ಸ್ ಗಾಡಿ ನೋಡಿ ಅಂಕದ್ರ ಬಂದು ಜೊತೆಲಿ ಆಯಿಲ್ ತೊಗೊಂಬಂದು ಆಮೇಲೆ ರಿಫಿಲ್ ಮಾಡಿಸ್ತಾರೆ. ಗುಡ್ ಮಾರ್ನಿಂಗ್ ಬ್ರೋ. ಗುಡ್ ಮಾರ್ನಿಂಗ್. ಕ್ರೇಜಿ. ಮಾರ್ನಿಂಗು ಗಾಡಿ ಕುಡಿಯೋದು, ಈವ್ನಿಂಗ್ ಇವನ್ ಕುಡಿಯೋದು. ಬೀಟ್ ಕೇಳ್ಗುರು, ಎಷ್ಟು ಸಖತ್ತಾಗಿ ಬರ್ತಾ ಇದೆ ಬೀಟ್ ಅಂತ. ಪಟ್ 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 ಅಂತ ಸಖತ್ತಾಗೈತೆ. ಬೈಕ್ಸ್ ಲೈನಪ್ ಕೂಡ ಅಷ್ಟೇ ಸಖತ್ತಾಗಿದೆ ಗೈಸ್. ಏನು ಗೊತ್ತಾ, ನಮ್ಮ ಹುಡುಗರು ಈ ಬೈಕ್ಸ್ ಅಂತಲ್ಲ RX-ನ ಇಷ್ಟಪಡೋಕ್ಕೆ ಒಂದು 3 ರೀಸನ್ ಇದೆ. ಏನು ಗೊತ್ತಾ, ಒಂದು ಇದ್ರ ಲುಕ್ಸು, ಓಕೆನಾ, ಇದ್ರ ಲುಕ್ಸ್ ನೋಡ್ದಂಡೆ ಕಳ್ದೋಗ್ಬಿಡ್ಬೇಕು ಆ ಥರ ಇದೆ. ಎರಡನೇದು ಬಂದು ಇದ್ರ ಪವರು. ಗುರು ತಿಂದಾಕ್ಬಿಡುತ್ತೆ 200-300 cc-ನೆಲ್ಲ ಮಲಗಿಸ್ಕೊಂಡು ಹೊಡೆದ್ಬಿಡುತ್ತೆ. ಮತ್ತೆ ಮೂರನೇದು ಏನು ಹೇಳಿ, ಏನಿರ್ಬೋದು ಹೇಳಿ, ಇದ್ರ ಸೌಂಡು. ಈ ಗಾಡಿ ಬಂದು 2001 ಮಾಡಲು 5 ಸ್ಪೀಡು. ನೆಕ್ಸ್ಟ್ ಲೆವೆಲ್ ಗುರು, ಸೈಕ್ ಆಗೋದೆ ನಾನಂತೂ. ಇದ್ರ ಪರ್ಫಾರ್ಮೆನ್ಸ್ಗೆ, ಇದ್ರ ಸೌಂಡ್ಗೆ ಕೈಲ್ದೋದೆ. ಗಾಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಆಗಿದೆ ಅಂದರೆ, ಈ ಗಾಡಿ ಓನರು ಅವ್ರ ಹುಡುಗಿನೂ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಏನು ಹೇಳಿ, ಈ ಗಾಡಿನ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಅಷ್ಟೇ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ನೀವೇನಾದರೂ ರೋಡಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಆರನ್ ಮಾಡೋ ಅವಶ್ಯಕತೆನೇ ಇಲ್ಲ. ಗಾಡಿ ಬರ್ತಾ ಇದೆ ಅಂತ ಜನನೇ ಸೈಡ್ ಬಿಟ್ಬಿಡ್ತಾರೆ. ಅಂಥ ಗಾಡಿಗಳಿವು. ಈ ಸೌಂಡ್ ಕೇಳಿದ್ರೇ ಸಾಕು, ಜನ ನೋಡ್ಕೊಂಡು ನಿಂತ್ಬಿಡ್ತಾರೆ ಹೊರತು ಅಡ್ಡ ಬರಲ್ಲ ಯಾರೂನು. ನೋಡಿ, ಇವಾಗ ಇಲ್ಲಿ ಸಸ್ಪೆನ್ಷನ್ನ ಇವರು ಚೇಂಜ್ ಮಾಡಿಸಿದ್ದಾರೆ. ಯಾಕೆ ಅಂದರೆ ಒಳ್ಳೆ ಕಂಫರ್ಟ್ ಸಿಗಬೇಕು, ರೈಡ್ ಮಾಡ್ತಾ ಇದ್ರೆ ಒಳ್ಳೆ ಫೀಲ್ ಸಿಗಬೇಕು, ಹಾಗೆ ಒಳ್ಳೆ ಕಂಫರ್ಟ್ ಇರಬೇಕು ಅಂತ ಇವರು ಸಸ್ಪೆನ್ಷನ್ ಸಹ ಚೇಂಜ್ ಮಾಡಿದ್ದಾರೆ. ತುಂಬ ಸ್ಪೋರ್ಟಿ ಆಗಿದೆ, ತುಂಬ ಸಖತ್ತಾಗಿದೆ. ನೋಡ್ಬೋದು ಬ್ಲೂ ವಿತ್ ರೆಡ್ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ನೀವು ಅನ್ಕೊಂತಾ ಇರ್ಬೋದು ಯಾಕೆ ಈ ಮೀಟರ್ಸ್ ಎಲ್ಲ ಓಡ್ತಾ ಇಲ್ಲ ಅಂತ. ಯಾಕಪ್ಪ ಈ ಮೀಟರ್ಸ್ ಎಲ್ಲ ಓಡ್ತಾ ಇಲ್ಲ ಅಂದರೆ, ಆ ಮೀಟರ್ಸ್ಗಿಂತ ಜಾಸ್ತಿ ಇದ್ರ ಮೀಟರ್ ಇದೆ.
ನೋಡ್ಬೋದು ನೀವೇ ಗಾಡಿ ಎಷ್ಟು ಸಖತ್ತಾಗಿ ಮೇಂಟೈನ್ ಆಗಿದೆ ಮತ್ತು ಎಷ್ಟು ಕ್ಲೀನ್ ಆಗಿದೆ ಅಂತ. ಈಗಷ್ಟೇ ಶೋರೂಮಿಂದ ಆಚೆ ಬಂದಿರೋ ಥರ ಕಾಣಿಸ್ತಾ ಇದೆ. ನೋಡ್ಬೋದು ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಂತ ನೋಡಿ. ಸಖತ್ತಾಗಿದೆ ಕಂಫರ್ಟ್ ಮಾತ್ರ. ನಾನು ರಿಲ್ಯಾಕ್ಸಾಗಿ ಓಡಿಸ್ತಾ ಇದ್ದೀನಿ. ಒಂದು ಚೂರು ನಮಗೆ ಅಗ್ರೆಸಿವ್ ಅನ್ಸೋದೇ ಇಲ್ಲ. ಸಖತ್ ರಿಲ್ಯಾಕ್ಸ್ ಆಗಿದೆ ಪೊಸಿಷನ್ ಕೂಡ. ನೋಡಿ ಓಡ್ಸೋಕೆ ಬರಲ್ಲ ಅಂದರೆ ಅವಾಗ ಹಿಂಗಾಗುತ್ತೆ. ರೂಢಿ ಇರಬೇಕು. 2 ಸ್ಟ್ರೋಕ್ ಇಂಜಿನ್ನ ಓಡಿಸಿ ರೂಢಿ ಇರಬೇಕು. ಆವಾಗ ಇವೆಲ್ಲ ಪ್ರಾಬ್ಲಮ್ ಇರಲ್ಲ. ಇಲ್ಲ ಅಂದರೆ ಸ್ವಲ್ಪ ದೂರನೂ ನಾವು ಓಡ್ಸೋಕ್ಕಾಗಲ್ಲ. ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ತುಂಬ ಸಾಕಾಗಿದೆ. ತುಂಬ ಸಾಕಾಗಿ ಮೇಂಟೈನ್ ಮಾಡಿದ್ದಾರೆ. ಸೌಂಡ್ ನೋಡು ಎಷ್ಟು ಪ್ರಾಪರ್ ಆಗಿ ಬರ್ತಾ ಇದೆ. ಈಗಿರೋ ಮಾರ್ಕೆಟ್ ಸಿಚುವೇಶನ್ ಅಲ್ಲಿ ನಿಮಗೆ ತುಂಬಾ RX-ಗಳು ನೋಡೋಕೆ ಸಿಗುತ್ತೆ. ಬಟ್ ಆದ್ರೆ ಏನ್ ಹೇಳಿ, ಪ್ರಾಪರ್ ಆಗಿ ಮೇಂಟೈನ್ ಆಗಿರೋ ಗಾಡಿನ ಹುಡ್ಕೋದು ತುಂಬಾನೇ ಕಷ್ಟ ಇದೆ. RX-ನೆಲ್ಲ ನೀವೇನಾದ್ರೂ ಹೈವೇ ಓಡಿಸ್ತೀವಿ ಅಂದ್ರೆ RX 100 ಬೆಸ್ಟ್ ಅಂತ ಹೇಳ್ಬೋದು. ಬಟ್ ನೀವೇನಾದ್ರೂ ಸಿಟಿಲಿ ಅಥವಾ ಹಳ್ಳಿಲಿ ಓಡಿಸ್ತೀರಾ ಅಂದ್ರೆ 135 ಬೆಸ್ಟ್ ಗುರು. ಒಳ್ಳೆ ಪಿಕಪ್ ಆಗಿರ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ ನಿಮಗೆ ನುಗ್ಗಾಡೋದಕ್ಕೆ. ಈ ಥರ ಗಾಡಿಗಳನ್ನೆಲ್ಲ ಮತ್ತೆ ಮಾರ್ಕೆಟ್ಗೆ ತರ್ತೀನಿ ಅಂತ ಹೇಳ್ತಾ ಇದ್ರು. ಬಟ್ ನನ್ನ ಒಪಿನಿಯನ್ ಏನಂದರೆ RX 2 ಸ್ಟ್ರೋಕ್ ಆಗಿದ್ರೇ ಮಜಾ. 4 ಸ್ಟ್ರೋಕ್ ಆದರೆ ಏನೂ ಮಜಾ ಇರಲ್ಲ. ಏನಂತೀರ ನೀವು? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗಿರೋದೇ ಒಳ್ಳೇದಾ ಇಲ್ಲ 4 ಸ್ಟ್ರೋಕ್ ಆಗೋದು ಒಳ್ಳೇದಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ನಾನು ಇದ್ರ ಬಗ್ಗೆ ಹೇಳಲೇಬೇಕು ನಿಮಗೆ. ಈ ಗಾಡಿಗಳನ್ನೆಲ್ಲ ಎಲ್ಲರೂ ಮೇಂಟೈನ್ ಮಾಡೋಕ್ಕಾಗಲ್ಲ. ತೊಗೊಂಬಿಡ್ಬೋದು, ತೊಗೊಳೋದು ದೊಡ್ಡದಲ್ಲ. ಬಟ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ. ಇದರ ಸರ್ವಿಸ್ ಆಗಿರ್ಬೋದು, ಇದ್ರದ್ದು ಮೇಂಟೆನೆನ್ಸ್ ಆಗಿರ್ಬೋದು, ಇದ್ರ ಪವರ್ಸು, ಅದು ಫಿಗರ್ಸು, ಅದು ಇದು ಅಂತೆಲ್ಲ ಹೋದರೆ ತುಂಬಾ ಇದೆ. ನಮ್ಮ ಕೈಲೂ ಆಗಲ್ಲ ಬಿಡಿ. ಇದ್ರ RX ಓನರ್ಗಳಿಗೆಲ್ಲ ಒಂದು ಆ್ಯಡ್ಸ್ ಆಫ್ ಹೇಳಲೇಬೇಕು ನಾನು. ಅವರು ಈಗಲೂ ಈ ಗಾಡಿಗಳನ್ನೆಲ್ಲ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಆ್ಯಡ್ಸ್ ಆಫ್ ಟು RX ಬಾಯ್ಸ್. ಒಳ್ಳೆ ಅವಳಿ ಕೊಡ್ಬೋದು ಗುರು ಊರುಗಳಲ್ಲಿ ಮಾತ್ರ. ನೋಡಿ ಹೆಂಗ್ ನೋಡ್ತಾರೆ. ಸೈಕ್ ಮಾತ್ರ. ಗಾಡಿ ನೋಡೋಕೆ ಮಾತ್ರ ಚೆನ್ನಾಗಿದೆ ಸಾಲದು, ಅದರಲ್ಲಿ ಪವರ್ ಇರಬೇಕು, ಪರ್ಫಾರ್ಮೆನ್ಸ್ ಇರಬೇಕು. ಒಳ್ಳೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಸಗದಾಗಿದೆ RX 135 5 ಸ್ಪೀಡ್. ಇವಾಗಿರೋ ಹುಡುಗರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ 2 ಸ್ಟ್ರೋಕ್ನ ಉಳಿಸ್ಕೊಳ್ಳಿ, ಕಾಪಾಡಿ, ಮೇಂಟೈನ್ ಮಾಡಿ. ಇರೋ ಗಾಡಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅದ್ರಿಗೆ ಏನು ಬೇಕೋ ಅದು ಮಾಡಿಸಿ ಆರಾಮಾಗಿ ಓಡಿಸಿ, ಚೆನ್ನಾಗಿರಿ, ಖುಷಿಯಾಗಿರಿ. ಬನ್ನಿ ಒಂದು ಫ್ಲೈ ಬೈ ಕೊಡೋಣ ಇವಾಗ. ಯಪ್ಪ ಏನ್ ಪವರ್ ಬೇರೆ. ಸೈಕು ಮಾತ್ರ ನಿಜವಾಗ್ಲು ಅಲ್ಟಿ ಸೂಪರ್ ಮೆಷಿನ್. ಒಳ್ಳೆ ಮಜಾ ಮಾತ್ರ RX ಗಾಡಿನ ಹೊಳಿತಾ ಇದ್ರೆ. ಟೋಟಲಿ RX ಕೊಡೋ ಮಜಾ ಇನ್ಯಾವ ಬೈಕ್ ಕೊಡಲ್ಲ ಅನ್ಕೊಳ್ಳಿ. ಅಷ್ಟೇ.